ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಶ್ರೀನಿಧಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ನಿಯಮಿತ ನಡೆದು ಬಂದ ದಾರಿಯ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನ ಕರೆಯಲಾಗಿತ್ತು. ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿರುವ ಶ್ರೀನಿಧಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ನಿಯಮಿತ ನಡೆದು ಬಂದ ದಾರಿಯ ಬಗ್ಗೆ ತಿಳಿಸಲು ಪತ್ರಿಕಾ ಪ್ರಕಟಣೆಯನ್ನ ಇಂದು ಕರೆಯಲಾಗಿತ್ತು. ಶಿಸ್ತನ್ನ ಬೆಳೆಸಿಕೊಂಡು ಸಾಮಾಜಿಕ ನಾಯಕತ್ವದಲ್ಲಿ ನಂಬಿಕೆ ಇಟ್ಟು ಪಾರದರ್ಶಕ ಆಡಳಿತ ನಿರ್ವಹಣೆಯನ್ನ ಮೈಗೂಡಿಸಿಕೊಂಡಿರುವ ಈ ಸಂಸ್ಥೆ ಇಂದು ಬೆಂಗಳೂರು ನಗರದ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕುಗಳಲ್ಲಿ ಒಂದಾಗಿದೆ. ಸಹಕಾರ ತತ್ವದ ಜೀವಭಾವ ಎಲ್ಲವನ್ನ ಒಬ್ಬರಿಗೊಬ್ಬರು ಸಹಾಯ ಹಸ್ತ ಚಾಚುವುದು, ಒಬ್ಬರ ಏಳಿಗೆಗೆ ಮತ್ತೊಬ್ಬರು ಸಹಾಯ ಮಾಡುವುದು, ಇದುವೇ ಸಹಕಾರಿಯ ಮಂತ್ರ, ಸಹಕಾರಿ ಬದುಕಿನ ಮಹಾತಂತ್ರ. ಈ ತತ್ವಗಳಲ್ಲಿ ನಂಬಿಕೆ ಇಟ್ಟು ಸಾಮಾಜಿಕ ಪ್ರಜ್ಞೆಯನ್ನ ಬೆಳೆಸಿಕೊಂಡು ಸೇವಾ ಮನೋಭಾವ ತುಂಬಿಕೊಂಡ್ರೆ ಸರ್ಕಾರಿ ಕ್ಷೇತ್ರ ತಾನಾಗಿ ಬೆಳೆಯುತ್ತೆ ಎಂಬುದಕ್ಕೆ ಈ ಸಂಸ್ಥೆ ಯಶಸ್ವಿಯ 25 ವರ್ಷಗಳನ್ನ ಪೂರೈಸಿ ಜನಪ್ರಿಯವಾಗಿ ಸದೃಢ ಸಹಕಾರಿ ಬ್ಯಾಂಕ್ಗಳ ಬೆಂಬಲದಿಂದ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಶ್ರೀನಿಧಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ನಿಯಮಿತ ಮೊದಲು ಶ್ರೀನಿಧಿ ಸಹಕಾರಿ ಬ್ಯಾಂಕ್ ಆಗಿ 1998ರಲ್ಲಿ ಸ್ಟಾರ್ಟ್ ಆಯಿತು. 98ರ ನವೆಂಬರ್ನಿಂದ RBI ಪರವಾನಗಿ ಪಡೆದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಸ್ಟಾರ್ಟ್ ಮಾಡಿದ್ವಿ. ಅಂದಿನಿಂದ ಈ 25 ವರ್ಷದಲ್ಲಿ ನಮ್ಮ ಬ್ಯಾಂಕಲ್ಲಿ ಎಲ್ಲ ತರಹ ಲೋನ್ ಫೆಸಿಲಿಟೀಸು, ನ್ಯಾಷನಲೈಸ್ ಬ್ಯಾಂಕು ಮತ್ತು ಬೇರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಸಿಗುವ ಎಲ್ಲ ಸೇವೆಗಳು ನಮ್ಮ ಬ್ಯಾಂಕಲ್ಲಿ ಸಿಗ್ತಾ ಇದೆ. ಬಿಗಿನಿಂಗಿಂದನೂ ನಮ್ಮ ಬ್ಯಾಂಕು ಕಂಪ್ಯೂಟರೈಸ್ಡ್ ಬ್ಯಾಂಕ್ ಆಗಿರೋದ್ರಿಂದ ಇಲ್ಲಿಯವರೆಗೆ ಈ ಬ್ಯಾಂಕಿಂಗ್ ಸೇವೆಗಳು ಏನಿದೆಯೋ ಎಲ್ಲ ಸೇವೆಗಳು ಮತ್ತು ರೀಸೆಂಟಾಗಿ UPI ಸೇವೆಯನ್ನು ಸಹ ಒದಗಿಸ್ತಾ ಇದ್ದೇವೆ. ಸದ್ಯಕ್ಕೆ ನಮ್ಮ ಬ್ಯಾಂಕು 6 ಬ್ರಾಂಚಸ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ. ಇನ್ನು 2 ಬ್ರಾಂಚು ಸದ್ಯದಲ್ಲೇ, ಒಂದು ಹೆಸರುಘಟ್ಟ ರಸ್ತೆ ಮತ್ತು ಮತ್ತೊಂದು ಅಮೃತಹಳ್ಳಿ ಬ್ರಾಂಚ್ಗಳಾಗಿ ಜನವರಿ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಒಟ್ಟು ವಹಿವಾಟು 6,500 ಕೋಟಿಗೂ ಮೀರಿ ನಡೆದಿದೆ. ಈಗ 1998ರಲ್ಲಿ 2217 ಸದಸ್ಯರೊಂದಿಗೆ ಸ್ಟಾರ್ಟ್ ಆದ ಬ್ಯಾಂಕು, 38 ಲಕ್ಷ ಷೇರು ಬಂಡವಾಳದೊಂದಿಗೆ ಸ್ಟಾರ್ಟ್ ಆದ ಬ್ಯಾಂಕು ಈಗ 25ನೇ ವರ್ಷದಲ್ಲಿ ಸುಮಾರು 19 ಕೋಟಿ ಷೇರು ಬಂಡವಾಳದೊಂದಿಗೆ 256 ಕೋಟಿ ಸಾಲ ವಿತರಣೆ ಆಗಿತ್ತು. 383 ಕೋಟಿ ಠೇವಣಿಗಳೊಂದಿಗೆ 163 ಕೋಟಿ ಹೂಡಿಕೆ ನಮ್ಮ ಬ್ಯಾಂಕಿಂದ ಆಗಿದೆ. ಈಗ 10,000 ಚಿಲ್ಲರೆ ಸದಸ್ಯರಾಗಿದ್ದಾರೆ. ಏನು ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಸರ್? 2000 ಅಲ್ಲಿ ಸೀಟಿಂಗ್ ಅರೇಂಜ್ಮೆಂಟೇ 1,500 ಸೀಟಿಂಗ್ ಅರೇಂಜ್ಮೆಂಟ್ ಇದೆ. ಅದ್ರ ಜೊತೆಗೆ ಊಟ ಉಪಚಾರ ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸು ಇವೆಲ್ಲ ಇರೋದ್ರಿಂದ ನಮ್ಮ ಜನರಲ್ ಬಾಡೀಸ್ಗೆ ಜನರಲ್ ಆಗಿ 2,000ರಿಂದ 2,200 ಜನ ಪ್ರತಿ ಜನರಲ್ ಬಾಡಿಯಲ್ಲೂ ಅಟೆಂಡೆನ್ಸ್ ಸಿಗುತ್ತೆ ನಮಗೆ. ಹಾಗಾಗಿ ಇಲ್ಲಿ ಇನ್ನೊಂದು 500 ಜನ ಜಾಸ್ತಿ ಆಗ್ಬೋದು ಅಂತೇಳಿ 3,000 ಜನರಿಗೆ ಆಗುವಷ್ಟು ಊಟ ಉಪಚಾರಗಳಿಗೆ ಮತ್ತು ಕಂಫರ್ಟಾಗಿ ಬೆಳಿಗ್ಗೆಯಿಂದ 10:30ಯಿಂದ ಸಾಯಂಕಾಲ 7 ಗಂಟೆವರೆಗೂ ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ಸಂಭ್ರಮದಿಂದ ಕಾಲ ಕಳೆಯೋದಕ್ಕೆಲ್ಲ. ಈ ಒಂದು ಪ್ರೋಗ್ರಾಮ್ಗೆ ಬರೀ ಕರ್ನಾಟಕದವರು ಬರ್ತಾರೆ, ಹೊರಗಿನವರು ಬರ್ತಾರೆ? ಹೊರಗಿನವರು ಬರೋ ಅವಕಾಶ ಕಡಿಮೆ ಸರ್. ಈಗ ಕೊರೋನಾ ಹರಡ್ತಾ ಇದೆ. ಈ ಒಂದು ಎಲ್ಲ ಪತ್ರಕರ್ತ ನಮಸ್ಕಾರ. ನಮ್ಮ ಪತ್ರಕರ್ತರು ಕೇಳಿದಂಗೆ ನಮ್ಮ ಬ್ಯಾಂಕ್ ವತಿಯಿಂದ ಯಾವುದಾದ್ರೂ ಒಂದು 2 ಹಾಸ್ಪಿಟಲ್ಗಳಿಗೆ ಡಯಾಲಿಸಿಸ್ ಮಿಷನ್ಸ್ ಕೊಡಬೇಕಂತ ಪ್ಲ್ಯಾನ್ ಮಾಡಿದ್ವಿ ಸರ್. ಈಗಿನ ಕಾಲಕ್ಕೆ ಭಾಳಷ್ಟು ಜನ ಆ ಸೌಲಭ್ಯ ಸಿಕ್ಕಿದೆ ತೊಂದರೆಯಲ್ಲಿದ್ದಾರೆ. ಡಯಾಲಿಸಿಸ್, ಕಿಡ್ನಿ ಡಯಾಲಿಸಿಸ್ ಮಾಡೋದಕ್ಕೆ 2 ಮಿಷನ್ ಕೊಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಇವಾಗ ನಮ್ಮ 25 ವರ್ಷದ ಸ್ವಪ್ನ. ಎಲ್ಲ ಪತ್ರಿಕಾ ವರ್ತರು ಆಗಮಿಸಿದ್ದೀರ, ತಮಗೆಲ್ಲರಿಗೂ ಸ್ವಾಗತ ಬಯಸ್ತಾ, ಇಂದಿನ ಮುಖ್ಯ ಪತ್ರಿಕಾಗೋಷ್ಠಿ ಏನಪ್ಪ ಅಂದರೆ ಶ್ರೀನಿಧಿ ಸಹಕಾರ ಬ್ಯಾಂಕ್ ನಿಯಮಿತದ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಬಗ್ಗೆ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ. ಡಯಾಸ್ ಮೇಲೆ ಪರಿಚಯ ಮಾಡಿಸ್ತೀನಿ.
ಮಿಸ್ಟರ್ ಸದಾಶಿವ ರೆಡ್ಡಿ ಅಂತ ನಮಸ್ಕಾರ. ಅಧ್ಯಕ್ಷರು, ಸ್ಥಾಪಕ ಮತ್ತು ಅಧ್ಯಕ್ಷರು ಚೆನ್ನಾರೆಡ್ಡಿ ಅವರು, ಆಮೇಲೆ ವೈಸ್ ಪ್ರೆಸಿಡೆಂಟು ಶಂಕರ್ ರೆಡ್ಡಿ ಅವರು, ನಾನು ಸಂಚಾಲಕರಾಗಿ ಸ್ಟಾರ್ಟ್ ಮಾಡಿ ಸರ್. ನಮಸ್ಕಾರ. ನಾನು ಸದಾಶಿವ ರೆಡ್ಡಿ, ಶ್ರೀನಿಧಿ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ. ನಮ್ಮ ಬ್ಯಾಂಕು ಇವಾಗ 25ನೇ ವರ್ಷ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಆಗ್ತಾಯಿದೆ ಈ ವರ್ಷದಲ್ಲಿ. ಈ ಸೆಲೆಬ್ರೇಷನ್ಸು ಈ ತಿಂಗಳ 24 ಅಂದರೆ ನಾಳೆ ನಿಮಾಜ್ ಕನ್ವೆನ್ಷನ್ ಸೆಂಟ್ರಲ್ಲಿ ಹಮ್ಮಿಕೊಂಡಿದೆ. ಆ ಸಮಾರಂಭದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ HN ನಾಗಮೋಹನ್ ದಾಸ್ ಅವರು ಉದ್ಘಾಟಿಸಿದ್ದಾರೆ. ರಿಸರ್ವ್ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆದವರು ಮೀನಾಕ್ಷಿ ಗೌಡರವರು ಮತ್ತು ನಿಬಂಧಕರು, ಸಹಕಾರಿ ಸಂಘಗಳ ನಿವೃತ್ತ ನಿಬಂಧಕರಾದಂಥ ವೆಂಕಟರೆಡ್ಡಿ ಅವರು, IPS ಆಫೀಸರ್ ರಿಟೈರ್ ಆದ ರಾಮಸುಬ್ಬ ಅವರು ಅತಿಥಿಗಳಾಗಿ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಬ್ಯಾಂಕು 650 ಕೋಟಿಗೂ ಮೀರಿ ವಹಿವಾಟು ನಡೆಸ್ತಾ ಇದೆ. ಸದ್ಯಕ್ಕೆ 10,000 ಸದಸ್ಯರೊಂದಿಗೆ 19 ಕೋಟಿ ಷೇರು ಬಂಡವಾಳದೊಂದಿಗೆ 383 ಕೋಟಿ ಠೇವಣಿಗಳೊಂದಿಗೆ 250 ಕೋಟಿ ಸಾಲ ವಿತರಣೆಯಾಗಿದೆ. ನಮ್ಮ ಬ್ಯಾಂಕು ಮೊದಲಿನಿಂದಲೂ ಅಂದರೆ ಸ್ಟಾರ್ಟಿಂಗಿಂದ ಇದುವರೆಗೂ ಲಾಭಾಂಶ ವಿತರಣೆ ಮಾಡ್ತಾ ಇದ್ದೀವಿ. ಮತ್ತು NPA ನಿಷ್ಕ್ರಿಯ ಆಸ್ತಿ 0. ನಮ್ಮ RBIನವರು ಫಿಕ್ಸ್ ಮಾಡಿರುವ ನಿಯಂತ್ರಣಗಳಿಗೆ ಒಳಪಟ್ಟು ಯಾವತ್ತೇ ಆಗಲಿ ನಮ್ಮ NPA 2% ಮೇಲೆ ಮುಂದಕ್ಕೆ ಹೋಗ್ತಾ ಇಲ್ಲ. ಆದರೆ ಕಂಟ್ರೋಲ್ ಮಾಡಿಕೊಂಡೇ ಬರ್ತಾ ಇದ್ದೀವಿ. ಹಾಗಾಗಿ ನಮ್ಮ ಬ್ಯಾಂಕು ಸದೃಢವಾಗಿ ನಡ್ಕೊಂಡು ಹೋಗ್ತಾ ಇದೆ. ಈ ಸದ್ಯದ ಬ್ಯಾಂಕ್ಸು ಕಂಟ್ರೋಲ್ಡ್ ಬಿಸ್ನೆಸ್, ಟೋಟಲಿ ಬಿಸ್ನೆಸ್ ಈಸ್ ಕಂಟ್ರೋಲ್ಡ್ ಬೈ RBI ರೆಗ್ಯುಲೇಷನ್ಸ್ ಪ್ರಕಾರ ಮಾತ್ರ ಬ್ಯಾಂಕ್ಗಳು ನಡೆಯುತ್ತೆ. ಆದರೆ ಸೊಸೈಟಿಗಳು RBI ಕಂಟ್ರೋಲ್ಗೆ ಬರಲ್ಲ. ಸೊಸೈಟಿಗಳಲ್ಲಿ ಸಣ್ಣ ಪುಟ್ಟ ಸೊಸೈಟಿಗಳು ಏನಾದರೂ ವ್ಯವಹಾರ ಆಗಿ ಕೆಟ್ಟಿವೆ ಅಂತ ಹೇಳಿದ ತಕ್ಷಣವೇ ಮೀಡಿಯಾದಲ್ಲಿ ಮತ್ತು TVಗಳಲ್ಲಿ ಕೋಆಪರೇಟಿವ್ ಬ್ಯಾಂಕ್ಸ್ ಎಲ್ಲನೂ ಡ್ಯಾಮೇಜ್ ಆಗ್ತಾಯಿದೆ, ಬಂಡವಾಳ ಸಾರ್ವಜನಿಕರು ಹೂಡಿದ ಬಂಡವಾಳಕ್ಕೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ಕೆಲವು ನ್ಯೂಸ್ ಐಟಮ್ಸ್ ಬರ್ತಾಯಿದೆ. ಅದೆಲ್ಲ ಸದ್ಯಕ್ಕೆ ದೂರದ ಮಾತು. ಸೊಸೈಟಿಗೂ ಬ್ಯಾಂಕ್ಗೂ ಏನು ಡಿಫ್ರೆನ್ಸ್ ಇದೆ ಅಂಥೇಳಿ ಸಾರ್ವಜನಿಕರು ಅರಿತುಕೊಂಡು ಅವರ ಬಂಡವಾಳ ಠೇವಣಿಗಳನ್ನು ಬ್ಯಾಂಕ್ಗಳಲ್ಲಿ ಇಡುವಂತೆ ಕೋರ್ಕೊಳ್ತೇನೆ. ಸೊಸೈಟಿಗಳೂ ಚೆನ್ನಾಗಿ ನಡೆಸ್ತಾ ಇರೋ ಎಷ್ಟೋ ಕೋಆಪರೇಟಿವ್ ಸೊಸೈಟೀಸ್ ಇದೆ. ಯಾವುದೋ ಕೆಲವು ಸೊಸೈಟೀಸು ಮಿಸ್ಮ್ಯಾನೇಜ್ಮೆಂಟ್ ಆಗಿರ್ಬೋದು. ತುಂಬ ಸೊಸೈಟಿಗಳನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚೆನ್ನಾಗಿ ನಡೀತಾ ಇದೆ. ಆದರೂ ಡಿಫ್ರೆನ್ಸ್ ಮಾತ್ರ ಸಾರ್ವಜನಿಕರು ತಿಳ್ಕೋಬೇಕು ಅಂತ. ಎಷ್ಟು ಬ್ರಾಂಚ್ ಇದೆ ಸರ್ ನಮ್ಮ ಬ್ಯಾಂಕಲ್ಲಿ ಇವಾಗ 6 ಬ್ರಾಂಚ್ ಇದೆ. ಇನ್ನು 2 ಸೊಸೈಟಿಗಳಿಗೆ ಬ್ಯಾಂಕಿಗೆ ವ್ಯತ್ಯಾಸ ಏನಂತ ತಿಳಿಸೋದಕ್ಕೋಸ್ಕರವಾಗಿ ನಾಳೆ ಒಂದು ಡ್ರಾಮಾ ಅರೇಂಜ್ ಮಾಡಿದ್ವಿ ಸರ್. ಆ ಡ್ರಾಮಾ ನೋಡಿದಾಗೆಲ್ಲ ಅದು ಗೊತ್ತಾಗುತ್ತೆ ಸರ್. ಅದು ನಾಳೆ ಸಂಜೆ ಒಂದು ಡ್ರಾಮಾ ಅರೇಂಜ್ ಮಾಡಿದ್ವಿ ಸರ್. ಅದ್ರಲ್ಲಿ ಗೊತ್ತಾಗುತ್ತೆ ಸೊಸೈಟಿ ಅಂದ್ರೆ ಏನು, ಬ್ಯಾಂಕ್ ಅಂದ್ರೆ ಏನು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.